ಸ್ನೇಹಿತರೆ ನಮಸ್ತೆ. ನಿಮಗೆಲ್ಲ ಮತ್ತೊಮ್ಮೆ ಯದ್ಗಿರಿ ನ್ಯೂಸ್ಗೆ ಸ್ವಾಗತ. ಸಾರ್ವಜನಿಕರು ತಪ್ಪು ಮಾಡಿದರೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುತ್ತಾರೆ. ಅದೇ ರೀತಿ ಅಧಿಕಾರಿಗಳು ತಪ್ಪು ಮಾಡಿದರೆ ಯಾರು ಕ್ರಮ ಕೈಗೊಳ್ಳಬೇಕು? ವಿಷಯ ಏನಪ್ಪ ಅಂತಂದರೆ, ಯಾದಗಿರಿ ನಗರದ ಮುಸ್ಲಿಂಪುರದಿಂದ ಗಾಂಧಿ ಚೌಕ್ ಮಾರ್ಗವಾಗಿ ಗಂಜ್ ಹೋಗುವಂಥ ರಸ್ತೆಯಲ್ಲಿ ಒಂದು ತರಕಾರಿ ಮಾರ್ಕೆಟ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ತರಕಾರಿ ಮಾರ್ಕೆಟ್ ನಿರ್ಮಾಣ ಮಾಡುವಂಥ ಜಾಗದಲ್ಲಿ ಒಂದು ಸ್ಟೋರ್ ರೂಮ್ ಅನ್ನು ಮಾಡಿದ್ದಾರೆ. ಆ ಸ್ಟೋರ್ ರೂಮ್ ಮಾಡಿದ್ದಾರೆ, ನಮ್ದೇನು ಅಭ್ಯಂತರ ಇಲ್ಲ ಅಲ್ಲಿ. ಆದರೆ ಅರ್ಧ ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡು ಸ್ಟೋರ್ ರೂಮ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಸರಿಯಾ? ಇವತ್ತು ನಗರಸಭೆ ಅಧಿಕಾರಿಗಳು ತಿಳ್ಕೊಂಡಿರಬಹುದು, ನಾವು ತರಕಾರಿ ಮಾರ್ಕೆಟ್ ಕಟ್ತಾ ಇದ್ದೇವೆ, ಸ್ಟೋರ್ ರೂಮ್ ಎಲ್ಲಿ ಬೇಕಾದರೆ ಕಟ್ಟಬಹುದು ಅಂತೇಳಿ ತಿಳ್ಕೊಂಡಿರಬಹುದು. ನಗರಸಭೆ ಅಧಿಕಾರಿಗಳು ಸ್ವಲ್ಪ ಕಿವಿಟ್ಟು ಕೇಳಬೇಕು. ಕೆಲವು ವರ್ಷಗಳ ಹಿಂದೆ ಸಾರ್ವಜನಿಕರು ಫುಟ್ಪಾತ್ ಮೇಲೆ ತಮ್ಮ ಉಪಜೀವನ ನಡೆಸ್ಕೋಗೋಸ್ಕರ ಅಲ್ಲಿ ಸಣ್ಣ ಸಣ್ಣ ಡಬ್ಬಿಗಳನ್ನ ಇಟ್ಟಿದ್ರೆ ಇದು ಕಾನೂನು ಬಾಹಿರ ಅಂತೇಳಿ ನೀವೇ ಕಿತ್ತಾಕಿದ್ರಿ. ಇವತ್ತ ನೀವು ಅರ್ಧ ರಸ್ತೆಯಲ್ಲಿ ಸ್ಟೋರ್ ರೂಮ್ ಅನ್ನು ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿದ್ದೀರಿ. ಯಾಕೆ ನಿಮಗೆ ಕಾನೂನು ಅನ್ವಯವಾಗುವುದಿಲ್ಲವೇ? ಇವತ್ತ ನಿಮಗೆ ನೀವು ಮಾಡಿದ್ದೆಲ್ಲ ಆಟ ನಡೆಯುತ್ತಂತ ತಿಳ್ಕೊಂಡಿದ್ರಾ? ಇದು ನೀವು ಮಾಡಿದ್ದು ಸಹ ತಪ್ಪು. ತಕ್ಷಣ ಆ ಒಂದು ಸ್ಟೋರ್ ರೂಮ್ ಅನ್ನು ಕಿತ್ತಾಕಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಬೇಕು. ಯಾಕೆ ಅಂತಂದರೆ, ಇವತ್ತು ನೀವು ಅರ್ಧ ರಸ್ತೆಯಲ್ಲಿ ಒಂದು ಸ್ಟೋರ್ ರೂಮ್ ನಿರ್ಮಾಣ ಮಾಡಿದ್ದೀರಿ. ಅರ್ಧ ರಸ್ತೆ ಅತಿಕ್ರಮಣ ಮಾಡಿಕೊಂಡು ಸ್ಟೋರ್ ರೂಮ್ ಅನ್ನು ನಿರ್ಮಾಣ ಮಾಡಿದ್ರಲ್ಲ, ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಹಲವು ಬಾರಿ ಆ ಒಂದು ಜಾಗದಲ್ಲಿ ಟ್ರಾಫಿಕ್ ಜಾಮ್ ಸಹ ಆಗ್ತಾ ಇದೆ. ಇದೇ ಜಾಗದಲ್ಲಿ ಯಾರಾದರೂ ಸ್ಟೋರ್ ರೂಮ್ ಮಾಡಿದ್ರೆ ಸುಮ್ಮನಿರ್ತೀರಾ? ಆ ಜಾಗ ಬೇಡ, ಬಿಟ್ಟುಬಿಡಿ, ಇರಲಿ. ನಾಳೆ ಇನ್ನೊಬ್ಬರು ಯಾರಾದರೂ ತಮ್ಮ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟುವ ಸಂದರ್ಭದಲ್ಲಿ ಅವರು ಸಹ ರಸ್ತೆ ಮೇಲೆ ನಿರ್ಮಾಣ ಮಾಡ್ತಾರೆ. ಆವಾಗ ನೀವು ಅಧಿಕಾರಿಗಳು ಸುಮ್ಮನಿರ್ತಾರೆ. ನಗರಸಭೆ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ನೀವೆಲ್ಲ ಕೈ ಕಟ್ಕೊಂಡು ಸುಮ್ಮನಿರ್ಬೇಕು ಅವತ್ತು ಸಹ. ಇರಲಿ ಬಿಡ್ರಪ್ಪ, ಏನೋ ಸ್ಟೋರ್ ರೂಮ್ ಕಟ್ಕೊಂಡಿದ್ದಾರೆ, ಬಿಲ್ಡಿಂಗ್ ಕಟ್ತಾಯಿದ್ದಾರೆ ಅಂತೇಳಿ ನೀವು ಯಾವುದೇ ಥರದ ಮಾತಾಡಬಾರ್ದು. ಹಾಗಾದರೆ ಒಪ್ಪಿಗೆ. ಯಾಕಂದ್ರೆ ನಾನು ಇವತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ಈ ವಿಡಿಯೋವನ್ನು ನೀವೆಲ್ಲರೂ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾಳೆ ಯಾರಾದರೂ ಬಂದು ಕೇಳಿದ್ರೆ, ಅವತ್ತು ನಗರಸಭೆದವರು ತಪ್ಪು ಮಾಡಿದ್ರೆ ನೀವು ಯಾರು ಕೇಳಿಲ್ಲ, ಇವತ್ತು ನಾವು ಸಹ ಅವ್ರು ಯಾವ ರೀತಿ ಕಟ್ಟಿದ್ರಲ್ಲ ನಾವು ಕಟ್ಟಿದ್ದೇವೆ, ನಾವು ಬಿಲ್ಡಿಂಗ್ ಅದನ್ನ ತೆಗಿತೀವಿ ಅಂತ ಹೇಳಿಬಿಡ್ರಿ. ನೀವು ಸಾರ್ವಜನಿಕರು ಸೇವ್ ಮಾಡ್ಕೊಳ್ಳಿ ವಿಡಿಯೋವನ್ನು. ತಪ್ಪೇ ಯಾರೇ ಮಾಡಲಿ, ಅದು ಅಧಿಕಾರಿಗಳು ಮಾಡಿ ತಪ್ಪಿಲ್ಲ, ಸಾರ್ವಜನಿಕರು ಮಾಡಿ ತಪ್ಪು ಅಂತಂದರೆ ಇದು ಹೇಗೆ? ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ ಯಾರು ಆ ಸ್ಟೋರ್ ರೂಮನ್ನು ನಿರ್ಮಾಣ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಆ ಸ್ಟೋರ್ ರೂಮನ್ನು ಕಿತ್ತಾಗಬೇಕು. ನೋಡಿ, ಇವತ್ತು ಪೊಲೀಸ್ ಅಧಿಕಾರಿಗಳು, ನಾನು ಅಲ್ಲಿ ನೋಡ್ತಿರ್ತೀನಿ, ಯಾರಾದರೂ ರಸ್ತೆ ಮೇಲೆ ವಾಹನ ನಿಲ್ಲಿಸಿದ್ರೆ ತಕ್ಷಣ ಬಂದು 500 ರೂಪಾಯಿ 1000 ರೂಪಾಯಿ ಫೈನ್ ಹಾಕ್ತಾರೆ. ಅದು ಏನೋ 1 ತಾಸು ಇಲ್ಲ 2 ತಾಸು ನಿಂತಿರಬಹುದು ವಾಹನ. ಅಂಥ ವಾಹನಗಳಿಗೆ ಪೊಲೀಸ್ ಅಧಿಕಾರಿಗಳು, ಟ್ರಾಫಿಕ್ ಪೊಲೀಸರು ಬಂದು ಫೈನ್ ಹಾಕ್ತಾರೆ. ಆದರೆ ಇವತ್ತು ನಗರಸಭೆ ಅಧಿಕಾರಿಗಳು ರಾಜಾರೋಷವಾಗಿ ಆ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಸ್ಟೋರ್ ರೂಮ್ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಾನು ಪೊಲೀಸ್ ಇಲಾಖೆಗೆ ಇವತ್ತು ಪ್ರಶ್ನೆ ಮಾಡ್ತೇನೆ, ಇವತ್ತು ನಿಮ್ಮ ಕಣ್ಣು ಕಾಣುತ್ತಿಲ್ಲವೇ? ನಿಮ್ಮ ಕಣ್ಣಿಗೆ ಏನಾದ್ರು ಬಟ್ಟೆ ಕಟ್ಕೊಂಡು ತಿರುಗಾಡ್ತಾ ಇದ್ರೆ ನೀವು
ನಿಮಗೆ ನಿಮ್ಮ ಕಣ್ಣು ಇದ್ದು ಕುರುಡರಾಗಿದ್ದೀರಿ ನೀವು ಅಧಿಕಾರಿಗಳು. ಇವತ್ತು ಪೊಲೀಸ್ ಅಧಿಕಾರಿಗಳು, ನಿಮ್ಮ ಅಧಿಕಾರಿಗಳೊಂದು ಕಾನೂನು, ಅಧಿಕಾರಿಗಳು ನ್ಯಾಯ, ನಮಗೊಂದು ಸಾರ್ವಜನಿಕೊಂದು ನ್ಯಾಯ ಅಂತಂದ್ರೆ ಇದು ಹೇಗೆ ಇದು ಹೇಗೆ? ಅವರಿಗೂ ಅದೇ ನ್ಯಾಯ ಇರಬೇಕು, ನಮಗೂ ಅದೇ ನ್ಯಾಯ ಇರಬೇಕು. ಇವತ್ತ ವಾಹನ ಸವಾರರು ತೆರಿಗೆ ಕಟ್ತಾ ಇದ್ದಾರೆ, ಅವರಿಗೆ ಸರಿಯಾದ ಸೌಕರ್ಯ ಕೊಡಬೇಕಲ್ಲ. ಮತ್ತೆ ಇವತ್ತು ಆ ರಸ್ತೆ ಮೇಲೆ ನೀವು ಅರ್ಧ ರಸ್ತೆಯಲ್ಲಿ ಬಂದು ಆ ರೂಮ್ ಕಟ್ಟಿದಿರಲ್ಲ, ಸ್ಟೋರ್ ರೂಮು, ಯಾರ ಪರ್ಮಿಷನ್ ತೊಗೊಂಡು ಕಟ್ಟಿದಿರಿ ನೀವು? ಒಂದು ವೇಳೆ ಅವ್ರು ಪರ್ಮಿಷನ್ ಕೊಟ್ಟವ್ರು ಯಾರು ನಿಮಗೆ? ಆ ಕೊಟ್ಟರು ಸಹ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ? ರಸ್ತೆ ಮೇಲೆ ಕಟ್ಟಬೇಕಂತ ಪರ್ಮಿಷನ್ ಕೊಟ್ಟಿದ್ದಾರ ನಿಮಗೆ? ಇವತ್ತು ಅವರಿಗೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೋ ನಾಳೆ ಸಾರ್ವಜನಿಕರಿಗೂ ಸಹ ಅದೇ ರೀತಿ ಕೊಡಬೇಕಾಗುತ್ತೆ. ರಸ್ತೆ ಮೇಲೆ ನಿರ್ಮಾಣ ಮಾಡಲಿಕ್ಕೆ ಸ್ಟೋರ್ ರೂಮನ್ನು ಎಲ್ಲರೂ ಬಿಲ್ಡಿಂಗ್ ಕಟ್ತಾರೆ, ಎಲ್ಲರಿಗೂ ಅವಶ್ಯಕತೆ ಇರುತ್ತೆ ಸ್ಟೋರ್ ರೂಮ್ನ. ಸ್ಟೋರ್ ರೂಮ್ ಬಿಲ್ಡಿಂಗ್ ಕಟ್ತಾ ಇದೀವಿ ಅಂತೇಳಿ ರಸ್ತೆ ಮೇಲೆ ಯಾರು ಸ್ಟೋರ್ ರೂಮ್ ಕಟ್ತಾರೆ ಏನ್ರಿ? ಇದು ಸರಿಯಾದ ಪದ್ಧತಿಯ ಇದು? ಇವತ್ತು ನಗರಸಭೆದವ್ರು ಕಟ್ಟಿದ್ದಾರೆ, ನಾಳೆ ಸಾರ್ವಜನಿಕರು ಕಟ್ತಾರೆ, ಬಿಡಿ ಅವರೆಲ್ಲರಿಗೂ. ತಕ್ಷಣ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇದರಲ್ಲಿ ಜಿಲ್ಲಾಧಿಕಾರಿಗಳು ತಕ್ಷಣ ಇದರ ಬಗ್ಗೆ ಮಾಹಿತಿ ತರಿಸಿಕೊಂಡು ಕ್ರಮ ಕೈಗೊಳ್ಳಬೇಕು. ಮತ್ತು ಪೊಲೀಸ್ ಇಲಾಖೆಯವರು ಸಾರ್ವಜನಿಕರು ಯಾವ ರೀತಿ ನೀವು ವಾಹನ ಸವಾರರಿಗೆ ನೀವು ದಂಡ ಹಾಕ್ತಾ ಇದ್ದೀರೋ, ಅಲ್ಲಿ ಕಟ್ಟಿದಂತಹ ಸ್ಟೋರ್ ರೂಮ್, ಆ ಜಾಗವನ್ನು ಅತಿಕ್ರಮಣ ಮಾಡ್ಕೊಂಡು ಸ್ಟೋರ್ ರೂಮ್ ಕಟ್ಟಿದ್ರಲ್ಲ ರಸ್ತೆ ಮೇಲೆ, ಮತ್ತೆ ಆ ಕಟ್ಟಿದವ್ರ ಮೇಲೂ ಸಹ ಗುತ್ತಿಗೆದಾರ ಆಗಿರಬಹುದು, ಮತ್ತೆ ಇಲ್ಲ ಬೇರೆ ಬೇರೆ ಇಲಾಖೆದವ್ರು ಯಾರನ್ನ ಕಟ್ತಿರಬಹುದು, ನನಗೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಯಾರೇ ಅಲ್ಲಿ ಕಾಮಗಾರಿ ಮಾಡ್ತಿರಬಹುದು, ಅವರಿಗೂ ಸಹ ಕಾನೂನಿನ ಕ್ರಮ ಕೈಗೊಳ್ಳಬೇಕು. ಅವ್ರ ಮೇಲೆ ಸಹ ಒಂದು ವೇಳೆ ನಗರಸಭೆದವ್ರು ಕಟ್ತಾರೆ, ನಗರಸಭೆದವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ.